ಅವ ಸುಸ್ತಾಗೋಯ್ತಕ್ಕ. ಹೌದು ದೀಪ, ಇವತ್ತಿನ ಫಂಕ್ಷನ್ ಯಾವುದೇ ಥರ ತೊಂದರೆ ಇಲ್ಲದೆ ಸೂಪರಾಗಿ ನಡೀತು. ನಾಳೆನೂ ಅಷ್ಟೇ ಯಾವುದೇ ಥರ ತೊಂದರೆ ಆಗದೆ ಸಖತ್ತಾಗಿ ಫಂಕ್ಷನ್ ಎಲ್ಲ ಮುಗ್ದೋದ್ರೆ ಅಷ್ಟೇ ಸಾಕು. ಏನು ತಲೆ ಕೆಡಿಸ್ಕೋಬೇಡಿ ಮೇಡಮ್, ಚೆನ್ನಾಗೇ ಆಗುತ್ತೆ. ಜಾಜಿ ಅಕ್ಕ ಅಕ್ಕ ಜಾಜಿ ಅಕ್ಕಂಗೆ ಕುಚಿಕು ಶುರು ಆಗಿದೆ. ಹೌದು, ಅದಕ್ಕೆ ಫುಲ್ ಜೋಶಲ್ಲಿ ಕುಣಿದಿದ್ದು ಮೇಡಮ್ ಅವರು. ಅಯ್ಯೋ ಸುಮ್ಮನಿರಿ ಮೇಡಮ್, ಅವರೇ ಕೈ ಇಟ್ಕೊಂಡು ಕರೆದ್ರು, ಅದಕ್ಕೆ ಹೋಗಿ ಡ್ಯಾನ್ಸ್ ಮಾಡಿದೆ. ಅದರಲ್ಲೇನು ಓ ಮೇಡಮ್, ಫ್ಯಾನ್ ಇಲ್ಲ, ನಿಮಗೆ ಶೆಕೆ ಆಗ್ತಿಲ್ವಾ? AC ಆನ್ ಆಗಿದ್ರು ಶಕೆ ಆಗ್ತಿದ್ಯಾ ಜಾಜಿ? ಅಲ್ಲ ಅಕ್ಕ, ನನಗೂ ತುಂಬಾ ಶೆಕೆ ಆಗ್ತಿತ್ತು. ಸೌಂದರ್ಯ ಮೇಡಮ್ ಮೆಚ್ಚಕ್ಕೆ ನಾನೇನೋ ದಿಸ ಅದೆ, ಆದ್ರೆ ಈ ಬಟ್ಟೆ ಅಂತೂ ನನ್ನ ಕೈಲಾಗಲ್ಲಪ್ಪ. ಛೇ, ನಿನ್ನ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ ದೀಪ. ನಾವು ನಾವಾಗಿರೋದಕ್ಕೆ ಬಿಡದೆ ಇದ್ದಾಗ ಈ ಥರ ಎಲ್ಲ ಆಗುತ್ತೆ ಅನ್ನೋದಕ್ಕೆ ನೀನೇ ಉದಾಹರಣೆ. ಅಕ್ಕ, ಈ ದಿಸ ಆಟ ಮುಗಿಯೋ ಅಷ್ಟೊತ್ತಿಗೆ ಈ ದೀಪ ನೀವು ನೀವಾಗಿರೋದರ ಉಪಯೋಗಗಳು ಅಂತ ಕ್ಲಾಸ್ ಶುರು ಮಾಡಷ್ಟು ಪಳ್ಳಿರ್ತಾಳೆ. ಅಯ್ಯಯ್ಯೋ, ಏನ್ ದಿಶಾ ಇದು ಈ ತರ ಕೂತಿದೀಯಾ? ಒಂದ್ ನಿಮಿಷಕ್ಕೆ ದೀಪ ನೋಡ್ದಾಗೆ ಆಯ್ತು. ನೋಡಿ ಚಿಕ್ಕತ್ತೆ, ಯಾರ್ಯಾರ ಜೊತೆನೋ ನನ್ನ ಕಂಪೇರ್ ಮಾಡ್ಬಿಡಿ. ಆಮೇಲೆ ನಿಮ್ಗೆ ಬೆಳಗ್ಗೆ ಹೇಳಿದ್ದೆ ತಾನೆ ಹಿಂಗ್ ಡೈರೆಕ್ಟ್ ಆಗಿ ನುಗ್ ಬರ್ಬಾರ್ದು ಅಂತ. ನಾಕ್ ಮಾಡುವಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಸಾರಿ ನಮ್ಮ, ನೀನು ತುಂಬಾ ಸುಸ್ತಾಗಿರ್ತೀಯ, ನೀನ್ ಜ್ಯೂಸ್ ಕುಡಿತೀಯೇನೋ ಅಂತ ಕೇಳಕ್ಕ ಅವಸರದಲ್ಲಿ ಬಂದಲ್ಲ, ಮರ್ತೋಯ್ತು. ಸಾರಿ. ಜ್ಯೂಸ್ ತಂದ್ಕೊಡ್ಲಾ? ಬೇಡ, ನನ್ಗೇನಾದ್ರೂ ಬೇಕಿದ್ರೆ ನಾನು ರೂಮ್ ಸರ್ವಿಸ್ ಕಾಲ್ ಮಾಡ್ತೀನಿ. ನೀವೇನ್ ಸಪ್ಲೈಯರ? ಹೌದಲ್ವಾ? ದಿಶಾ, ನೀನ್ ನಾಳೆ ಸೂಪರ್ ಆಗಿ ರೆಡಿ ಆಗಿರ್ಬೇಕು. ಎಲ್ರೂ ಮುಂದೆ ನೀನೇ ನಂಬರ್ 1 ಆಗಿರ್ಬೇಕು. ಇವಳು ನಂಬರ್ 1 ಆದರೆ ನಿಮ್ಮ ಸೌಂದರ್ಯನ ಕತೆ ಏನು ಚಿಕ್ಕಮ್ಮ?